ನಮಸ್ತೆ ವೀಕ್ಷಕರೇ, ನೋಡಿ ಈ ಒಂದು ಎಲೆಯಿಂದ ಈ ಒಂದು ಚಿಕ್ಕ ಕೆಲಸವನ್ನು ನೀವು ಮಾಡಿ ಸಾಕು ಖುಷಿರೇ. ಯಾರು ನಿಮ್ಮಿಂದ ದೂರ ಹೋಗಿದ್ದಾರೆ, ಯಾರು ನಿಮ್ಮ ಮಾತು ಕೇಳ್ತಾ ಇಲ್ಲ, ಮತ್ತು ಕೆಲವೊಂದು ಏನಾಗಿದೆ ಅಂದ್ರೆ ಕೆಲವೊಂದು ಮದುವೆ ಒಪ್ಕೊಂಡಿರ್ತಾರೆ, ಕೆಲವೊಂದು ಮನೆಯವರು ಒಪ್ಕೊಂತಾರಲ್ಲ, ಅಂಥವ್ರು ಈ ಒಂದು ಸರಳ ಪರಿಹಾರವನ್ನು ನೀವು ಮಾಡಿ ಸಾಕು ಖುಷಿರೇ. ಏನ್ರಿ ಸಂಪೂರ್ಣವಾಗಿ ಯಾರು ನಿಮ್ಮ ಮಾತು ಕೇಳ್ತಾರಲ್ಲ ಅಂಥವ್ರು ಸಂಪೂರ್ಣವಾಗಿ ನಿಮ್ಮ ಮಾತು ಕೇಳ್ತಾರೆ. ನೋಡಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಕಾಡ ತುಳಸಿಯನ್ನು ತಗೊಳ್ಳಿ. ಆ ತುಳಸಿ ಮೇಲೆ ನಾನು ಹೇಳಿದ ಒಂದು ಸಂಖ್ಯೆಯನ್ನು ಬರಬೇಕು. ಯಾವ್ದಪ್ಪ ಸಂಖ್ಯೆ ಅಂತಂದ್ರೆ 7 ಅನ್ನು ಬರೆದು ಅದರ ಕೆಳಭಾಗದಲ್ಲಿ, ಆ ಸಂಖ್ಯೆ ಕೆಳಭಾಗದಲ್ಲಿ ನಿಮ್ಮ ಇಬ್ಬರ ಹೆಸರನ್ನು ಬರೆದು ಮತ್ತು ಅದರ ಕೆಳಭಾಗದಲ್ಲಿ ನಾನು ಹೇಳಿದ ಮಂತ್ರವನ್ನು ಬರೀಬೇಕು. ವಶಂ ಅಂತ ಬರೀಬೇಕು. ಬರೆದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ ಎಲೆನ ನೀವು ಮಲಗುವಂತ ದಿಮ್ಮೆನ ಕೆಳಗಡೆ, ಹಾಸಿಗೆ ಕೆಳಗಡೆ ಅದನ್ನ ಇಟ್ಕೊಂಡು ಮಲ್ಕೋಬೇಕು. ಮಲಗಿದ ಆದ ನಂತರ ಏನ್ ಮಾಡ್ಬೇಕಪ್ಪ ಆ ಎಲೆನ ಅಂತಂದ್ರೆ, ಮಾರನೇ ದಿನ ಏನಪ್ಪ ಮಲ್ಕೊಂತೀರ, ಅದ್ರ ಮಾರನೇ ದಿನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹರಿಯುವಂತ ನೀರಿಗೆ ಅಥವಾ ಬಾವಿಗೆ ಇಲ್ಲ ಅಂತಂದ್ರೆ ಎಕ್ಕದ ಗಿಡಕ್ಕೆ ಕೆಳಗಡೆ ಅದನ್ನ ಇಟ್ಟು ಬರಬೇಕು. ಆದ್ರೆ ಇಡೋಕ್ಕಿಂತ ಮುಂಚೆ ನಾನು ಹೇಳಿದ ಮಂತ್ರವನ್ನ ಹೇಳಿ ಆ ವಸ್ತುವನ್ನ ಇಟ್ಟು ಚೆಲ್ಲಿ ನೀವು ಬರಬೇಕು. ಯಾವ್ದಪ್ಪ ಮಂತ್ರ ಅಂತಂದ್ರೆ, ದೇಹಿ ವಶಂ ದೇಹಿ ಆಕರ್ಷಣಂ. ಈ ಮಂತ್ರವನ್ನ ಹೇಳಿ ಆ ಎಲೆನ ನೀರಿಗೆ ಇಲ್ಲಾಂದ್ರೆ ಎಕ್ಕದ ಗಿಡಕ್ಕೆ ನೀವು ಇಟ್ಟು ಬನ್ನಿ. ಇಷ್ಟು ನೀವು ಮಾಡಿ ಸಾಕು ಖುಷಿರೇ. ಯಾರು ನಿಮ್ಮಿಂದ ದೂರ ಹೋಗಿದ್ರೆ ಸಂಪೂರ್ಣವಾಗಿ ನಿಮ್ಮ ಮಾತು ಕೇಳ್ತಾರೆ, ನಿಮ್ಮಂತ ನಡೀತಾರೆ. ಮುಂದೆ ಯಾವುದೇ ರೀತಿ ನಿಮಗೆ ತೊಂದರೆಗಳು ಬರೋದು. ವೀಕ್ಷಕರೇ, ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.